ನಮಸ್ಕಾರ ಪ್ರಿಯ ವೀಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ. ಹುಬ್ಬಳ್ಳಿ ಶಹರದ ಗೊಲ್ಲರ್ ಸಿಕ್ಕಲ್ಗಾರ್ ಸಮಾಜ ಗೊಲ್ಲರ್ ಕಾಲನಿ ಹುಬ್ಬಳ್ಳಿಯಲ್ಲಿ ಶ್ರೀ ಗಡಿ ದುರ್ಗಾದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಆದಂತಹ ದುರ್ಗಮ್ಮ ಶಶಿಕಾಂತ್ ಬಿಜವಾಡ್ ಅವರು ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಇಲ್ಲಿಯ ಸಮಸ್ತ ನಿವಾಸಿಗಳು ಹಾಗೂ ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ನಮ್ಮ ಹೆಸರು ಉಲಗಪ್ಪ ಗೊಲ್ಲರ್ ಅಂತೇಳಿ. ನಾವು ಇಲ್ಲಿ ಗೊಲ್ಲರ್ ಸಮಾಜದ ಹಿರಿಯರವ್ರು. ನಾವು 4 ಮಂದಿ ಹಿರಿಯರದೀವಿ. ಇದು ಜಾತ್ರೆ ತಲತಲಾಂತರ ಬಂದೈತ್ರಿ. ಅಜ್ಜ ಮುತ್ತಜ್ಜಲಿಂದ ನಮ್ಮ ಗೊಲ್ಲರ್ ಸಮಾಜ ಎಲ್ಲಿರ್ತೈತಿ ಅಲ್ಲಿ ಒಂದು ಗಡಿ ದುರ್ಗಾದೇವಿ ಒಂದು ಇದ್ದೇ ಇರ್ತೈತಿ. ಆ ದುರ್ಗಮ್ಮ ದೇವಿನ ನಮ್ಮ ಗೊಲ್ಲರ್ ಸಮಾಜಕ್ಕೆ ಒಂದು ದೊಡ್ಡ ಹೆಮ್ಮೆ. ಆ ದೇವಿ ಪ್ರಕಾರನ ನಾವು ನಡ್ಕೋತೀವಿ. ಏನ್ ಮಾಡೋದಿದ್ರೆ ಫಸ್ಟ್ ನಾವು ದೇವಿಗೆ ನಡ್ಕೋತೀವಿ. ದೇವಿಯಿಂದ ಮುಂದೆ ಮತ್ತೆ ಬೇರೆ ದೇವಸ್ಥಾನ ನಡ್ಕೋತೀವಿ. ಈ ದುರ್ಗಾದೇವಿ ಏನೈತಲ್ರಿ ನಮ್ಮ ತಲತಲಾಂತರದಿಂದ ಬಂದಿದ್ದ. ಇಲ್ಲಿ ಮಾಡ್ತೇವ್ರಿ. ಏನ್ ಮಾಡ್ತೇವ ಅಂದ್ರ ಇಲ್ಲಿ ಮಠ ಐತ್ರಿ, ಸಿದ್ದಾರ್ಥ ಮಠ. ಸಿದ್ದಾರ್ಥ ಮಠ ಜಾತ್ರೆ ಅಜ್ಜನ ಮಠನು ಮಾಡೇವಿ. ಇಲ್ಲಿ ಅಜ್ಜನ ಮಠ ಶಿವರಾತ್ರಿಯಾಗ ಮಾಡ್ತೀವಿ. ಈ ಆಷಾಢ ಮಾಸ ಅಲ್ರಿ, ಆಷಾಢ ಮಾಸದೊಳಗ ನಾವ್ ಈ ಜಾತ್ರೆ ನಡೆಸ್ತೀವಿ. 5 ವಾರ ಹಿಡಿದಿರ್ತೀವಿ. ಆ 5 ವಾರ ಆದ್ಮೇಲೆ ಲಾಸ್ಟ್ ವಾರಕ್ಕೆ ಮಾಡ್ತೀವಿ. ಅದಾದ್ಮೇಲೆ ಮತ್ತೆ ದಸರಾಕ್ಕೂ ಮಾಡ್ತೀವಿ. ಬ್ಯಾಟಿನ ನಮ್ಮ ಎಲ್ಲ ಇಲ್ಲಿ ನಡೀತಾವ ದುರ್ಗಾದೇವಿ ಇದ್ದಾಗ. ಎಲ್ಲ ಪೂರ ನಮ್ಮ ಓಣಿ ಜನ ಸಣ್ಣವರಿಂದ ಹಿಡಿದು ಮುದುಕರ ಮಠನು ನಾವೆಲ್ಲ ನಿಂತು ಆ ತಾಯಿಗೆ ಪಾಲ್ಗೊಂಡು ಎಷ್ಟು ಆಕೈತೆ ಅಷ್ಟು ನಾವು ಕೆಲಸ ಮಾಡಿ ಇಡೀ ಓಣಿನ ನಮ್ಮ ಸಮಾಜ ಏನೈತಿ ನಮ್ಮ ಪೂರ ಓಣಿಯವ್ರೆಲ್ಲ ನಿಂತು ಅದು ಜಾತ್ರೆ ನಡೆಸ್ಕೊಡ್ತಾರ. ಆಮೇಲೆ ನಮಗೆ ಅಣ್ಣನಂತವ್ರ ಈ ಅಕ್ಕನಂತವ್ರ ನಮ್ಮಂತವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರ. ಯಾಕಂದ್ರ ಅವರು ನೋಡ್ರಿಪ್ಪ ನಾವು ಬಡವರು, ನಮ್ಗೆ ಹಿಂಗ ಐತಿರಪ್ಪ ಅಂತಂದ್ರ ಬಂದು ನಿಂದಿರ್ತಾರ. ನಿಂತು ಅದ್ರ ಪ್ರಕಾರ ಸರ್ಕಾರ ಮಾಡ್ತಾರ. ನಮ್ಗೆ ಅವ್ರ ಕಡೆಯಿಂದ ನಮ್ಗೆ ಒಂದು ಹೆಮ್ಮೆನ ಅನಿಸ್ತೈತಿ. ಯಾಕಂದ್ರ ನಮ್ಗ ಅವರು ಇವರು ಅಂತ ಏನಿಲ್ಲ, ಭೇದ ಭಾವ ಇಲ್ಲ, ಜಾತಿ ಭೇದ ಭಾವ ಇಲ್ಲ, ಏನಿಲ್ಲ. ಬರ್ತಾರ ಒಂದು ಅಣ್ಣ ತಮ್ಮರಾಗಿ ನಿಂದಿರ್ತಾರ. ನಿಂತು ಇದೊಂದು ಜಾತ್ರೆ ಜರುಗಿಸ್ಕೊಡ್ತಾರ. ಅದ್ರ ಪ್ರಕಾರ ನಾವೆಲ್ಲರೂ ನಿಂತು ಅಮ್ಮನ ಜಾತ್ರೆ ಮಾಡ್ತೀವಿ. ಹೌದು, ಹಾ ಮಾಡ್ತಾರ್ರಿ, ಸಪೋರ್ಟ್ ಮಾಡ್ತಾರ. ಅವ್ರು ಈಗ ಕಾರ್ಪೊರೇಟ್ರು ಅಲ್ರಿ, ಇವಾಗ ಅವ್ರು ಕಾರ್ಪೊರೇಟ್ರು ಮೇಯರು ಆಗ್ಯಾರ ಅಂತೇಳಿ ಈಗಿಂದ ಅಂತೇನಲ್ಲ. ಮೊದಲಿನಿಂದ ಅಣ್ಣವ್ರ ಅಂತ ಅಂದ್ಕೊಳ್ಳೆ ನಮ್ಮ ಓಣಿ ಅಂದ್ಕೊಳ್ಳೆ ಮೊದಲು ಓಡ್ ಬರ್ತಾರ. ಓಡ್ ಬಂದ ನಮಗ್ ಇಲ್ಲಿ ನೋಡ್ರಿಪ್ಪ, ನಮ್ಗೆ ಇಲ್ಲಿ ಓಣ್ಯಾಗ ಇಂಥ ಕೆಲಸ ಆಗ್ಬೇಕು, ಇಂಥವೆಲ್ಲ ಆಗ್ಬೇಕು ಅಂತ ಹೇಳಿದ್ರ ಬಂದೆಲ್ಲ ಮಾಡಿಕೊಡ್ತಾರ. ಆಯ್ತ್ರಪ್ಪ ನಿಮ್ಗೆ ಏನ್ ಬೇಕು ಹೇಳ್ರಿ ಅಂತಾರ. ಅದ್ರ ಪ್ರಕಾರ ಮಾಡ್ತಾರ. ಇವಾಗ ಇಲ್ಲಿ ಏನಾಗ್ಬಿಟ್ಟಿತ್ತಂದ್ರ ನಾವು ಮನಿ ಒಳಗ 4 ಜನ 5 ಜನ ಅದ ಸರ್ ಏನ್ರಿ. ಅವಾಗ ನಮ್ಮ ಅಜ್ಜ ಅಪ್ಪಗಳು ಇದ್ದಾಗ ಒಂದೊಂದ್ ಇಡೀ 12-15 ಕುಟುಂಬ ಒಂದೊಂದ್ ಮನಿ ಅದಾವ. ಆ ಮನಿ ಒಳಗ ನಾವು 4-5 ಮಂದಿ ಮಕ್ಕಳು ಅದೀವಿ. ಆ ಮನಿ ಒಳಗ ನಮ್ಗ್ ಜಾಗ ಸಾಲ್ವಲ್ದು. ಹಿಂಗಾಗಿ ಆ ಕಡೆ ಒಬ್ರು ಈ ಕಡೆ ಒಬ್ರು ಅಲ್ಲಿ ಬಾಡಿಗೆ ಮನಿ ಮಾಡ್ತೀವಿ. ಗೋರ್ಮೆಂಟ್ ಲಿಂದ ನಮ್ಗೆ ಇದುವರೆಗೂ ಯಾವ್ದೋ ಒಂದು ಮನಿನೋ ಸೌಕರ್ಯ ಸೌಲಭ್ಯ ಯಾವ ಕೊಟ್ಟಿಲ್ಲ. ದಯಮಾಡಿ ಯಾವ್ದು ಸರ್ಕಾರ ಪ್ರಕಾರ ಬಂದ್ರ ಬಡವ್ರಿಗಂತ ಕಣ್ಣು ತರದ್ ನೋಡಿ ನಮ್ಮಂತ ಬಡವರಿಗೆ ಒಂದೊಂದು ಜಾಗ ಕೊಟ್ರ ನಮ್ಮ ಮಕ್ಕಳ ಮರಿ ನಮಗೂ ಉದ್ಧಾರ ಆಗ್ತಾವ, ಅನುಕೂಲ ಆಗ್ತಾವ. ನಮಸ್ಕಾರ, ನನ್ನ ಹೆಸರು ದುರ್ಗಮ್ಮ ಶಶಿಕಾಂತ್ ಬಿಜವಾಡ್ ಅಂತ. ಈ ಒಂದು ಗೊಲ್ಲರ ಸಮಾಜದವ್ರು ಏನ್ ಇವತ್ತು ಜಾತ್ರೆ ಮಾಡತ್ತಾರಲ್ಲ, ಬಹಳ ಅಂದ್ರೆ ಅವ್ರು ಎಲ್ಲೆಲ್ಲಿ ಗೊಲ್ಲರ ಸಮಾಜ ಐತಲ್ಲ ಅಲ್ಲೆಲ್ಲಿ ಎಲ್ಲಾ ಕಡೆ ಒಂದೊಂದು ಗಡಿ ದುರ್ಗಮ್ಮ ಅಂತಂದ್ ಹೇಳಿ ಜಾತ್ರೆ ಮಾಡ್ತಾರ. ಆಮೇಲೆ ಈ ಒಂದು ಗಡಿ ದುರ್ಗಮ್ಮ ಅಂತ ಅನ್ನೋದು ಏನೈತಲ್ಲ ಎಲ್ಲ ಗಡಿ ಕಾಯುವಂತ ದೇವಿ. ಆಮೇಲೆ ಈಗ ತಾವು ನೋಡಿರ್ಬಹುದು, ಈಗ ಅವ್ರ ದೇವ್ರ ಪ್ರಸಾದ ತೆಗಿದೇನೈತಲ್ಲ ಅದನ್ನ ಒಂದು ವಾಸನೆ ಹೋಗ್ಲಾರ್ದಂಗ ಬಟ್ಟೆನ ಕಟ್ಕೊಂಡ್ ಅದನ್ನ ಪ್ರಸಾದನ ತೆಗದ್ರವ್ರು. ಆಮೇಲೆ ಈಗ ಎಷ್ಟು ವಿಜೃಂಭಣೆಯಿಂದ ಆರತಿ ಆತು, ಅದು ದೇವ್ರದ ಬ್ಯಾಟಿದಾತು, ಎಷ್ಟು ವಿಜೃಂಭಣೆಯಿಂದ ಮಾಡಿದ್ರು. ಹಂಗಾಗಿ ಈಗ ಏನೈತಂತಂದ್ರೆ ಇಲ್ಲಿ ನಾವೆಲ್ಲಾರು ಒಂದು ಅಣ್ಣ ತಂಗಿ ಅಕ್ಕ ತಮ್ಮ ಇದ್ದಂಗ ಅದೇವಿ. ಯಾರಿಗೂ ಏನ್ ನಾವ್ ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಅಂತಿಲ್ಲ. ಎಲ್ಲಾರು ನಾವು ಒಂದ್ ಕೂಡು ಕುಟುಂಬ ಇದ್ದಂಗ ಅದೇವಿ ಇಲ್ಲಿ. ಆಮೇಲೆ ಈಗ ಏನ್ ಇಲ್ಲಿ ದೇವ್ರ ಮಾಡಾದ್ರಲ್ಲ ಗಡಿ ದುರ್ಗಮ್ಮನ ಜಾತ್ರೆ, ಎಲ್ಲಾ ದೇವಿ ಎಲ್ಲರಿಗೂ ಆರೋಗ್ಯ ಆಯುಷ್ ಕೊಟ್ಟು ಯಶಸ್ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ನಾನು ಶಶಿಕಾಂತ್ ಕಾಶಪ್ಪ ಬಿಜವಾಡ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಒಂದು ಹೆಮ್ಮೆಯ ಗೊಲ್ಲರ ಸಮಾಜದ ವತಿಯಿಂದ
ಶ್ರೀ ಗಡಿ ದುರ್ಗಮ್ಮ ತಾಯಿಯ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ. ನಮ್ಮ ಈ ಗೊಲ್ಲರ ಸಮಾಜ ಎಲ್ಲೆಲ್ಲಿ ಇದೆ, ಎಂಟೈರ್ ನಮ್ಮ ದೇಶದಲ್ಲಿ ಎಲ್ಲಿಯೂ ಕೂಡ ನಮ್ಮ ಗೊಲ್ಲರ ಸಮಾಜ ಇದೆ. ಅಲ್ಲೆಲ್ಲ ಗಡಿ ಕಾಯುವ ಗಡಿ ದುರ್ಗಮ್ಮ ಕೂಡ ಅಲ್ಲಿ ನೆಲೆಸಿದಾಳೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಆಮೇಲೆ ಇಲ್ಲಿ ಯಾವುದೋ ಒಂದು ಜಾತಿಗೆ ಸೀಮಿತವಾಗಿಲ್ಲ, ಎಲ್ಲ ಸರ್ವ ಧರ್ಮದವರು ಎಲ್ಲರೂ ಕೂಡಿ ಈ ಜಾತ್ರಾ ಮಹೋತ್ಸವನು ಬಹಳ ಅಚ್ಚುಕಟ್ಟಿಂದ ವಿಜೃಂಭಣೆಯಿಂದ ಮಾಡಿಸ್ತಾರ. ಒಂದು ದಿನ ಮುಂಚಿತವಾಗಿ ಈ ಬ್ಯಾಟಿಯನ್ನು ಹಾಕುವ ಕೆಲಸ, ಅವತ್ತಿನ ದಿನ ಸಿಹಿ ಅಡಿಗೆಯನ್ನು ಕೊಡ್ತಾರ. ತದನಂತರ ಮಾರನೇ ದಿವಸ ಎಲ್ಲರಿಗೂ ಖಾರದ ಊಟ ಅಂತೇಳಿ ಖಾರದ ಊಟವನ್ನು ಕೊಡುವಂತ ವ್ಯವಸ್ಥೆ ಮಾಡ್ತಾರ. ಈ ನಮ್ಮ ಗೊಲ್ಲರ ಸಮುದಾಯಕ್ಕೆ ಹಾಗೂ ಎಲ್ಲ ಸಮಸ್ತ ನಾಡಿಗೆ ಈ ಗಡಿ ದುರ್ಗಮ್ಮ ಎಲ್ಲರಿಗೂ ಒಂದು ಒಳ್ಳೇದು ಮಾಡ್ಲಿ ಅಂತ ಹೇಳ್ತಾ ಇವತ್ತು ಜಾತ್ರಾ ಮಹೋತ್ಸವದ ಶುಭಾಶಯಗಳನ್ನು ಕೋರ್ತಾ ಇವತ್ತಿಗೆ ಎಲ್ಲರಿಗೂ ದೇವಿ ಒಳ್ಳೇದು ಮಾಡ್ಲಿ ಅಂತ ಹೇಳ್ತೇನೆ. ನಮಸ್ಕಾರ.